हरिः ओम व्यासाय भवनाशाय शीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम। ನಿನ್ನೆಯ ಪಾಠದಲ್ಲಿ ನೋಡಿದಂತೆ ರಾಮದೇವರ ರಾಜ್ಯ ಅದು ವೈಭವದ ರಾಜ್ಯ. ಯಾವುದಕ್ಕೂ ಕೂಡ ಕುಂದುಕೊರತೆ ಯಾರಿಗೂ ಇರಲಿಲ್ಲ. ಎಲ್ಲ ಪ್ರಜೆಗಳು ಕೂಡ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ರಾಮದೇವರು ಒಟ್ಟು ತ್ರಯೋದಶ ಸಹಸ್ರಂ 13,000 ವರ್ಷಗಳ ಕಾಲ, ಅರ್ಥಾತ್ ನಕ್ಷತ್ರಮಾನದ ಪ್ರಕಾರ ತಿಥಿಯನ್ನು ಇಟ್ಟುಕೊಂಡ್ರೆ ಒಂದು ತಿಂಗಳಿಗೆ 30 ದಿವಸ ಆಗತ್ತೆ. ನಕ್ಷತ್ರದ ಹಿನ್ನೆಲೆ ನೋಡಿದರೆ ಒಂದು ತಿಂಗಳಿಗೆ 27 ದಿನ, ಅರ್ಥಾತ್ 27 ದಿನಕ್ಕೆ ಒಂದು ತಿಂಗಳು ಅಂತ ಲೆಕ್ಕ ಆಗುತ್ತೆ. ಆ ರೀತಿಯಾಗಿ ನೋಡಿದಾಗ ಒಟ್ಟು 13,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು. ಸಾಮಾನ್ಯ ವರ್ಷಗಳನ್ನು ಇಟ್ಟುಕೊಂಡ್ರೆ ಆವಾಗ 11,700 ವರ್ಷಗಳ ಕಾಲ ರಾಜ್ಯಭಾರವನ್ನು ರಾಮದೇವರು ಮಾಡಿದರು ಅಂತ ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಮುಂದೆ ಮತ್ತೆ ತಿಳಿಸ್ತಾ ಇದ್ದಾರೆ. 17ನೇ ಶ್ಲೋಕದಿಂದ ಪ್ರಾರಂಭ. ದೇವ್ಯಾಂಸ ಚಾಜನಯತ್ ಇಂದ್ರ ಹುತಾಶನೌ ದ್ವೌ ಪುತ್ರೌ ಯಮೌ ಕುಶಲವೌ ಬಲಿನೌ ಗುಣಾಢ್ಯೌ ಶತ್ರುಘ್ನತೋ ಲವಣಂ ಉಲ್ಬಣ ಬಾಣದಗ್ಧಂ ಕೃತ್ವಾ ಚಕಾರ ಮಧುರ ಪುರಮುಗ್ರವೀರ್ಯಃ. ಪದಚ್ಛೇದ. ದೇವ್ಯಾಂ ಸಹ ಚ ಅಜನಯತ್ ಇಂದ್ರಹುತಾಶನೌ ದ್ವೌ ಪುತ್ರೌ ಯಮೌ ಕುಶಲವೌ ಬಲಿನೌ ಗುಣಾಢ್ಯೌ ಶತ್ರುಘ್ನತಃ ಲವಣಂ ಉಲ್ಬಣ ಬಾಣದಗ್ಧಂ ಕೃತ್ವಾ ಚಕಾರ ಮಧುರಾಪುರಂ ಉಗ್ರವೀರ್ಯಃ. ಇಷ್ಟಾದ ಮೇಲೆ ದೇವ್ಯಾಂ, ಆ ಸೀತಾದೇವಿಯಲ್ಲಿ ರಾಮಚಂದ್ರ ದೇವರು ಇಂದ್ರ ಹುತಾಶನೌ ದ್ವೌ, ಇಂದ್ರ ದೇವೇಂದ್ರ, ಹುತಾಶನ ಅಂದ್ರೆ ಅಗ್ನಿ, ಇಂದ್ರ ಮತ್ತು ಅಗ್ನಿ ಅವತಾರವಾದಂತಹ ಆ ಯಮವು ಅವಳಿ ಜವಳಿ ಮಕ್ಕಳಾದಂತಹ ಕುಶಲವೌ, ಕುಶ ಮತ್ತು ಲವ ಎನ್ನುವಂತ ಇಬ್ಬರು ಮಕ್ಕಳು. ಅವರು ಹೇಗಿದ್ರು? ಬಲಿನವು, ಮಹಾಪರಾಕ್ರಮಶಾಲಿಗಳು, ಹಾಗೆ ಗುಣಾಢ್ಯ, ಒಳ್ಳೆ ಗುಣವಂತರು. ಅಂತಹ ಇಬ್ಬರು ಮಕ್ಕಳನ್ನ ಹುಟ್ಟಿಸಿದ ಅಂತ. ತಾತ್ಪರ್ಯ ಎಷ್ಟು ಇಲ್ಲಿ ವಾಸ್ತವಿಕವಾಗಿ ಕುಶಲವರ ಜನನ ಮುಂದೆ ಆಗುತ್ತೆ, ಸೀತಾ ಪರಿತ್ಯಾಗ ಎಲ್ಲ ಆದ್ಮೇಲೆ. ಅಂದ್ರೆ ಇಲ್ಲಿ ಗರ್ಭದಲ್ಲಿ ಪ್ರವೇಶ ಆಯಿತು ಅನ್ನೋದನ್ನ ಇಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ಇಂದ್ರ ಹುತಾಶನ, ದೇವತೆಗಳಾದಂತಹ ಇಂದ್ರ ಮತ್ತು ಅಗ್ನಿ ಕುಶಲವರಾಗಿ ಸೀತಾರಾಮರಲ್ಲಿ ಅವತಾರವನ್ನು ಮಾಡಿದರು. ಪುರುಷ ಸೂಕ್ತದಲ್ಲಿ ನಾವು ಕೇಳುವಂತೆ ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಪರಮಾತ್ಮನ ಮುಖದಿಂದ ಇಂದ್ರ ಮತ್ತು ಅಗ್ನಿ ಒಟ್ಟಿಗೆ ಹುಟ್ಟಿದರು. ಹಾಗೆ ಆ ಇಬ್ಬರೇನೆ ಇಲ್ಲಿಯೂ ಕೂಡ ರಾಮದೇವರಿಂದಾಗಿ ಅವಳಿ ಜವಳಿ ಮಕ್ಕಳಾಗಿ ಹುಡ್ತಾ ಇದ್ದಾರೆ, ಒಮ್ಮೆಗೆ ಹುಡ್ತಾ ಇದ್ದಾರೆ. ಅಷ್ಟು ವಿಚಾರವನ್ನು ತಿಳಿಸಿ ಮುಂದೆ ಶತ್ರುಘ್ನತೋ ಲವಣ ಮುಲ್ಬಣ ಬಾಣದಗ್ನಂ ಕೃತ್ವಾ ಚಕಾರ ಮಧುರಾಪುರ ಉಗ್ರವೀರ್ಯ ಅಂತ ಲವಣಾಸುರ ಎನ್ನುವಂತ ಒಬ್ಬ ದೈತ್ಯ ಇದ್ದ. ಅವನು ಮಧು ಎನ್ನುವಂತ ದೈತ್ಯನ ಮಗ. ನಾವೇನು ಇವತ್ತು ಮಧು ಕೈಟ ಬರುವಂತ ಕೇಳ್ತೇವೆ, ಆ ಮಧು ಎನ್ನುವಂತ ದೈತ್ಯನ ಮಗ ಲವಣಾಸುರ ಅಂತ. ಅವನು ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದ. ಮಧುವನ ಅಂತ ಒಂದು ವನ ಇತ್ತು, ಅದರಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ.
ಅಂತಹ ಲವಣಾಸುರ ಅವನನ್ನ ಶತ್ರುಘ್ನನ ಮೂಲಕ ರಾಮದೇವರು ಸಂಹಾರ ಮಾಡಿಸಿದರು. ಶತ್ರುಘ್ನತೋ ಲವಣಂ ಉಲ್ಬಣ ಬಾಣದಗ್ನಂ, ಒಳ್ಳೆ ಬಾಣದಿಂದಾಗಿ ತಾವೇ ಮಾಡ್ತಾ ಇದ್ದಾರೆ, ಅವನನ್ನ ಸಂಹಾರ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಉಲ್ಬಣ ಬಾಣ ಅಂತ ಹೇಳಿದ್ದಾರೆ, ಒಳ್ಳೆ ಬಾಣ ಅಂತ. ಒಳ್ಳೆ ಬಾಣ ಅಂದ್ರೆ ಯಾವ ಮಧುಕೈಟವರವನ್ನು ಯಾವ ಬಾಣದಿಂದ ಸಂಹಾರ ಮಾಡಿದ್ದನೋ ಅದೇ ಬಾಣವನ್ನು ಈಗ ಅವನ ಮಗನ ಸಂಹಾರಕ್ಕೆ ಅಂತ ರಾಮದೇವರು ಶತ್ರುಘ್ನನ ಕೈಗೆ ಕೊಡ್ತಾ ಇದ್ದಾರೆ. ಹೀಗೆ ಶತ್ರುಘ್ನ ಆ ಉತ್ತಮವಾದಂತಹ ಬಾಣದಿಂದಾಗಿ ತಾನೇ ಮಾಡಿದ ಆ ಒಂದು ಲವಣಾಸುರನ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಲವಣಾಸುರನ ಸಂಹಾರವನ್ನು ಮಾಡಿ ಅವನ ಮಧುವನವನ್ನ ಮಧುರಾಪುರ ಉಗ್ರವೀರ್ಯ, ಮಹಾಪರಾಕ್ರಮಿಯಾದಂತಹ ಯಾವ ಶತ್ರುಘ್ನ ತಾನೇ ಮಾಡಿದ ಆ ಒಂದು ಸ್ಥಳದಲ್ಲಿ ಮಧುರಾಪುರ ಎನ್ನುವಂತಹ ನಗರವನ್ನ ನಿರ್ಮಾಣ ಮಾಡಿದ. ಹೀಗೆ ಲವಕುಶರ ಜನನಕ್ಕೆ ಒಂದು ನಾಂದಿಯನ್ನು ಹೇಳಿ ಲವಣಾಸುರನ ಸಂಹಾರವನ್ನು ಶತ್ರುಘ್ನ ಮಾಡಿ ಅಲ್ಲಿ ಮಧುರಾಪಟ್ಟಣವನ್ನು ನಿರ್ಮಾಣ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಇದೇ ಮಧುರಾಪಟ್ಟಣದಲ್ಲಿ ಮುಂದೆ ಯಾರ ಅವತಾರ? ಶ್ರೀಕೃಷ್ಣನ ಅವತಾರ. ಮುಂದೆ ಅದು ಮಥುರಾ ಅಂತ ಆಯಿತು, ವಾಸ್ತವಿಕವಾದಂತಹ ಹೆಸರು ಮಧುರಾಪಟ್ಟಣ ಅಂತ. ಮುಂದೆ ಇದೇ ಮಧುರಾಪಟ್ಟಣದಲ್ಲಿನೇ ಶ್ರೀಕೃಷ್ಣ ಅವತಾರ ಮಾಡಿದ. ಹೀಗೆ ತನ್ನ ಅವತಾರಕ್ಕೆ ಒಂದು ವ್ಯವಸ್ಥೆಯನ್ನ ಹಿಂದಿನ ಅವತಾರವಾದಂತಹ ರಾಮಾವತಾರದಲ್ಲಿ ಮಾಡಿಕೊಂಡಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಶತ್ರುಘ್ನನ ಮೂಲಕ ಲವಣಾಸುರನ ಸಂಹಾರ ಆಯಿತು. ಮುಂದೆ ಭರತ ತಾನೂ ಕೂಡ ಅನೇಕ ಜನ ರಾಕ್ಷಸರನ್ನ ಸಂಹಾರ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಕೋಟಿತ್ರಯಂ ಸನಿಜಘಾನ ತಥಾಸುರಾಣಂ ಗಂಧರ್ವ ಜನ್ಮ ಭರತೇನ ಸತಾಂ ಚ ಧರ್ಮಂ. ಸಂಶಿಕ್ಷಯನ್ ಅಯಜತ್ ಉತ್ತಮ ಕಲ್ಪಕೈಃ ಸ್ವಂ ಯಜ್ಞೈರ್ಭವಾಜಮುಖ ಸತ್ಸಚಿವಾಶ್ಚ ಯತ್ರ. ಪದಚ್ಛೇದ. ಕೋಟಿತ್ರಯಂ ಸಹ ನಿಜಘಾನ ತಥಾ ಅಸುರಾಣಾಂ ಗಂಧರ್ವಜನ್ಮ ಭರತೇನ ಸತಾಂ ಚ ಧರ್ಮಂ ಸಂಶಿಕ್ಷಯನ್ ಅಯಜತ್ ಉತ್ತಮಕಲ್ಪಕೈಃ ಸ್ವಂ ಯಜ್ಞೈಃ ಭವಾಜಮುಖ ಸತ್ಸಚಿವಾಃ ಚ ಯತ್ರ. ಅದಾದ ಮೇಲೆ ರಾಮದೇವರು ಭರತನಿಂದಾಗಿ ಕೋಟಿತ್ರಯಂ ಅಸುರಾಣಾಂ ಗಂಧರ್ವ ಜನ್ಮ, ಗಂಧರ್ವರಿಂದ ಹುಟ್ಟಿದಂತಹ 3 ಕೋಟಿ ಜನ ಅಸುರರನ್ನ ತಾವು ಸಂಹಾರ ಮಾಡಿಸ್ತಾ ಇದ್ದಾರೆ. ಅರ್ಥಾತ್ ಭರತ 3 ಕೋಟಿ ಜನ ಅಸುರರನ್ನ ಸಂಹಾರ ಮಾಡಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಅವ್ರು ಎಲ್ಲಿದ್ರು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಹೋಗ್ತಾರೆ. ವಾಸ್ತವಿಕವಾಗಿ ಅವರಿದ್ದದ್ದು ಕೇಕಯ ದೇಶ. ಕೇಕಯ ದೇಶ ಅಂದ್ರೆ ಇಂದಿನ ಅಫ್ಘಾನಿಸ್ತಾನ್. ಆ ಕೇಕಯ ದೇಶ ತ್ರೇತಾಯುಗದಲ್ಲಿ ಕೇಕಯ ಅಂತ ಪ್ರಸಿದ್ಧ ಆಗಿತ್ತು. ಮುಂದೆ ಬರ್ತಾ ಬರ್ತಾ ಅದಕ್ಕೆ ಗಾಂಧಾರ ದೇಶ ಅಂತ ಹೆಸರು ಬಂತು. ಮುಂದೆ ಅದೇ ಪಟ್ಟಣದಿಂದ ಗಾಂಧಾರ ದೇಶದಿಂದಾಗಿಯೇ ಗಾಂಧಾರಿ ಅಂತ ಬಂದು ಧೃತರಾಷ್ಟ್ರ ಮದುವೆ ಆದ್ಲು. ಅದು ಕೂಡ ವಾಸ್ತವಿಕವಾಗಿ ಮೂಲತಃ ಕೇಕಯ ದೇಶ, ಅಫ್ಘಾನಿಸ್ತಾನ್. ಅದು ಇವತ್ತು ಇಂದು ಅಫ್ಘಾನಿಸ್ತಾನ ಅಂತ ಆಗಿದೆ. ಆ ಕೇಕಯ ದೇಶದಲ್ಲಿ ಈ ಕೈಕೇಯಿಯ ಸಹೋದರ ಯುಧಾಜಿತ್ ಅನ್ನುವಂತಹ ರಾಜ್ಯಭಾರ ಮಾಡ್ತಾ ಇದ್ದ. ಅವನು ಒಂದು ಸಲ ತನ್ನ ಪುರೋಹಿತರ ಹತ್ರ ಹೇಳಿ ಕಳಿಸ್ತಾನೆ, ಗಾರ್ಗ್ಯ ಋಷಿಗಳು ಅಂತ ಅವರ ಹತ್ತಿರ ರಾಮದೇವರಿಗೆ ಒಂದು ಮಾತನ್ನ ಹೇಳಿ ಕಳಿಸ್ತಾನೆ. ಶೈಲೂಷ್ಯ ಅನ್ನುವಂತ ಒಬ್ಬ ಗಂಧರ್ವ ಇದ್ದ. ಶೈಲೂಷ್ಯ ಎನ್ನುವಂತ ಶೈಲೂಷ ಅನ್ನುವಂತ ಗಂಧರ್ವ. ಆ ಶೈಲೂಷ ಎನ್ನುವಂತ ಗಂಧರ್ವನಿಂದಾಗಿ 3 ಕೋಟಿ ಜನ ರಾಕ್ಷಸರು ಹುಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ದೇಶವನ್ನ ಆಕ್ರಮಣ ಮಾಡಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ನೀನು ಆ ಎಲ್ಲಾ 3 ಕೋಟಿ ಜನ ರಾಕ್ಷಸರನ್ನ ಅಸುರರನ್ನ ಸಂಹಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡುವಂತ ಆ ಯುಧಾಜಿತ್ ಎನ್ನುವಂತ ರಾಜ ತಿಳಿಸ್ತಾನೆ ರಾಮದೇವರಿಗೆ. ಆ ಸಂದರ್ಭದಲ್ಲಿ ರಾಮದೇವರು ಭರತನಿಗೆ ಹೇಳ್ತಾರೆ, ನೀನೇ ಹೋಗಿ
ನಿನ್ನ ತಾತನ ರಾಜ್ಯವನ್ನ, ಯಾಕಂದ್ರೆ ಕೈಕೇಯಿಯ ತಂದೆಯ ರಾಜ್ಯ ಅದು, ನಿನ್ನ ತಾತನ ರಾಜ್ಯವನ್ನ ನೀನೇ ರಕ್ಷಣೆ ಮಾಡು ಎಂಬುದಾಗಿ ಹೇಳಿದಾಗ ತಾನೇನ್ ಮಾಡ್ತಾನೆ, ಆ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿ ಇದ್ದಂತಹ ಎಲ್ಲ 3 ಕೋಟಿ ಜನ ಶೈಲೂಷ್ಯರನ್ನ, ಶೈಲೂಷನ ಮಕ್ಕಳು ಶೈಲೂಷ್ಯರು, ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆದ ಮೇಲೆ ಏನಾಯ್ತು, ಅಲ್ಲಿ 2 ಪಟ್ಟಣಗಳ ನಿರ್ಮಾಣವನ್ನು ಮಾಡ್ತಾನೆ ಅಂತೆ, 2 ನಗರಗಳ ನಿರ್ಮಾಣವನ್ನು ಮಾಡ್ತಾನೆ. ಒಂದು ಪುಷ್ಕರಾವತಿ, ಇನ್ನೊಂದು ತಕ್ಷಶಿಲಾ ಅಂತ. ಇವತ್ತು ನಾವು ಇತಿಹಾಸದಲ್ಲಿ ಕೇಳ್ತೇವೆ ತಕ್ಷಶಿಲಾ ದೊಡ್ಡ ವಿಶ್ವವಿದ್ಯಾಲಯ ಅಂತ. ಆ ರೀತಿಯಾಗಿ ಪುಷ್ಕರಾವತಿ ಮತ್ತು ತಕ್ಷಶಿಲಾವನ್ನು ನಿರ್ಮಾಣ ಮಾಡಿದಂಥವನು ಭರತ ರಾಮಾಯಣದ ಸಂದರ್ಭದಲ್ಲಿ. ನಗರಗಳನ್ನು ನಿರ್ಮಾಣ ಮಾಡಿ ಈ ಭರತನಿಗೆ 2 ಮಕ್ಕಳಿದ್ದರು, ಒಬ್ಬ ಪುಷ್ಕರ, ಇನ್ನೊಬ್ಬ ತಕ್ಷ ಅಂತ. ಪುಷ್ಕರನನ್ನ ಪುಷ್ಕರಾವತಿ ಎನ್ನುವಂತಹ ನಗರಕ್ಕೆ ರಾಜನನ್ನಾಗಿ ಮಾಡಿದ, ತಕ್ಷನನ್ನ ತಕ್ಷಶಿಲಾ ಎನ್ನುವಂತಹ ನಗರಕ್ಕೆ ರಾಜನನ್ನಾಗಿ ಮಾಡಿದ. ಹೀಗೆ ದುಷ್ಟರ ಸಂಹಾರವಾಯಿತು, 2 ನಗರಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ರಾಜರನ್ನು ತನ್ನ ಮಕ್ಕಳನ್ನೇ ನೇಮಿಸಿದ. ಈ ವಿಚಾರ ಭಾಗವತಲು ಬರುತ್ತೆ. ಗಂಧರ್ವಾನ್ ಕೋಟಿಶೋ ಜಗ್ನೆ ಭರತೋ ವಿಜಯೇ ದಿಶಾಂ ತದೀಯಂ ಧನಮಾದಾಯ ಸರ್ವಂ ರಾಜ್ಞೆ ನಿವೇದಯತ್ ಅಂತ ಹೇಳ್ತಾರೆ. ಅದಾದ ಮೇಲೆ ಸಂಗ್ರಹ ರಾಮಾಯಣದಲ್ಲಿ ಪಂಡಿತಾಚಾರ್ಯರು ಪುಷ್ಕರಂ ಪುಷ್ಕರಾವತ್ಯಾಂ ತಕ್ಷಂ ತಕ್ಷಶಿಲಾಪುರೆ ಭರತೋ ವಿಷಯೇ ತಸ್ಸಿನ್ ಪುತ್ರೋ ವೀರೋ ನಿವೇಶಯತ ಅಂತ ತನ್ನ 2 ಮಕ್ಕಳನ್ನ ಅಲ್ಲಿ ನಿಯಮನ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಪುಷ್ಕರಾವತಿಯೇನೆ ಇವತ್ತು ಪೇಶಾವರ್ ಅಂತ ಕರ್ಸ್ಕೊಳ್ಳುತ್ತೆ, ಮತ್ತು ತಕ್ಷಶಿಲಾವೇನೆ ತ್ಯಾಕ್ಷಿಲ್ ಅಂತ ಏನೋ ಪ್ರಸಿದ್ಧವಾಗಿದೆ, ಆ ರೀತಿಯಾಗಿ ಕರ್ಸ್ಕೊಳ್ಳುತ್ತೆ. ಒಟ್ಟಿದಲ್ಲಿ ಆ ನಗರ ನಿರ್ಮಾಣ ಆಗಿದ್ದು ರಾಮನ ಕಾಲದಲ್ಲಿ. ಹೀಗೆ ಅವನೇ ಮಾಡಿದ, ಗಂಧರ್ವರನ್ನ ಸಂಹಾರ ಮಾಡಿದ ಭರತ. ಅದಾದ ಮೇಲೆ ರಾಮದೇವರು ಸಂಶಿಕ್ಷಯನ್ ಅಯಜದು ಉತ್ತಮ ಕೈಹಿ, ಸಜ್ಜನರಿಗೆ ಧರ್ಮದ ಮಾರ್ಗವನ್ನು ತೋರಿಸಬೇಕು, ನೀವು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ತೋರಿಸಿಕೊಳ್ಳಲಿಕ್ಕೋಸ್ಕರ ರಾಮದೇವರು ಏನ್ ಮಾಡಿದ್ರು, ಉತ್ತಮ ಕಲ್ಪಕೈಹಿ, ಉತ್ತಮ ಕಲ್ಪ ಅಂದ್ರೆ ಶ್ರೇಷ್ಠವಾಗಿ ಯಜ್ಞವನ್ನು ಮಾಡಿದ. ಯಜ್ಞವನ್ನು ಮಾಡಿ ಸ್ವಂ ಯಜ್ಞೇಹಿ ಅಯಜೈತ್, ತನ್ನನ್ನು ತಾನೇ ಯಜ್ಞದಿಂದ ಪೂಜಿಸಿಕೊಂಡ. ನಾವಾದರೆ ದೇವರನ್ನ ತೃಪ್ತಿಪಡಿಸಲಿಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಪರಮಾತ್ಮ ಯಾರು ತೃಪ್ತಿಪಡಿಸಬೇಕು, ಅವನಿಗಿಂತ ಸರ್ವೋತ್ತಮನಾದಂಥವನು ಯಾರೂ ಇಲ್ಲ. ಹಾಗಾಗಿ ಯಜ್ಞಗಳಲ್ಲಿ ತನ್ನನ್ನು ತಾನೇ ಪೂಜಿಸಿಕೊಂಡ. ಸರಿ, ಸಹಾಯಕರು ಯಾರು? ನಾವು ಯಜ್ಞ ಮಾಡೋಕ್ಕಾದ್ರೆ ಅವರು ಇವರನ್ನು ಸಹಾಯ ಮಾಡ್ತಾ ಇರ್ತಾರೆ. ಪರಮಾತ್ಮ ಯಜ್ಞ ಮಾಡಬೇಕು ಅಂತ ಸಿದ್ಧವಾದಾಗ ಸಾಕ್ಷಾತ್ ಬ್ರಹ್ಮರುದ್ರಾದಿ ದೇವತೆಗಳೇನೆ ಸಚಿವರಾಗಿದ್ದರು, ಅರ್ಥಾತ್ ಸಹಾಯಕರಾಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಅಶ್ವಮೇಧ ಮುಂತಾದಂತಹ ಯಾಗಗಳನ್ನು ಮಾಡಿದ. ಯಾಕೆ? ಜಗತ್ತಿಗೆ ಧರ್ಮವನ್ನು ತಿಳಿಸಲಿಕ್ಕೆ ಅಂತ. ಯಾಕೆಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಸಹಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅಂತ, ಬ್ರಹ್ಮದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕಾದ್ರೆ ನಮ್ಮೊಬ್ಬರನ್ನೇ ಸೃಷ್ಟಿ ಮಾಡಲಿಲ್ಲ ಅಂತೆ, ಸಹಯಜ್ಞ ನಮ್ಮ ಜೊತೆಗೆ ಯಜ್ಞ ಯಾಗಾದಿಗಳನ್ನು ಸೃಷ್ಟಿ ಮಾಡಿದರು ಅಂತ. ಯಾಕೆಂದ್ರೆ ನಿಮಗೆ ಬೇಕಾದಂತಹ ಅಭೀಷ್ಟಗಳನ್ನ ಯಜ್ಞ ಯಾಗಾದಿಗಳ ಮೂಲಕ ದೇವತೆಗಳನ್ನ ಪರಮಾತ್ಮನನ್ನ ತೃಪ್ತಿಪಡಿಸಿ ನಿಮಗೆ ಬೇಕಾದದನ್ನು ಪಡೆಯಿರಿ ಎನ್ನುವಂತ ಉದ್ದೇಶಕ್ಕೋಸ್ಕರ ಬ್ರಹ್ಮದೇವರು ನಮ್ಮನ್ನು ಮತ್ತು ಯಜ್ಞ ಯಾಗಾದಿಗಳನ್ನು ಸೃಷ್ಟಿ ಮಾಡಿದರು ಅಂತ ಗೀತೆಯಲ್ಲಿ ಕೇಳುತ್ತೇವೆ. ಹೀಗೆ ಅಂತಹ ಯಜ್ಞಗಳನ್ನು ನೀವು ಮಾಡಬೇಕು ಎನ್ನುವುದನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ರಾಮದೇವರು ಸ್ವಯಂ ತಾವು ಯಜ್ಞ ಯಾಗಾದಿಗಳನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ತಮ್ಮನ್ನು ತಾವೇ ಪೂಜಿಸಿಕೊಂಡ್ರು. ಇವತ್ತು ಕೂಡ ನಾವು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಮಂತ್ರವನ್ನು ಹೇಳ್ತೇವೆ. ನಿಶುಸೀರ ಗಣಪತೆ ಗಣೇಶುತ್ತಾಮಾಹು ವಿಪ್ರತಮಂ ಕವೀನಾಂ ನರುತೆ ತುತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ. ಇದು ವಾಸ್ತವಿಕವಾಗಿ ಪರಮಾತ್ಮನ ಹತ್ತಿರ ಮಾಡುವಂತ ಪ್ರಾರ್ಥನೆ ಅಂತ. ಏನು ಅಂತ? ಮಘವನ್ ಚಿತ್ರಮರ್ಚ, ಪರಮಾತ್ಮ ನನ್ನ ಒಳಗಡೆ ನಿಂತುಕೊಂಡು ಚಿತ್ರ ವಿಚಿತ್ರವಾಗಿ ನಿನ್ನ ಪೂಜೆಯನ್ನು ನೀನೇ ಮಾಡಿಸಿಕೋ ಅಂತ. ನನಗೆ ಮಾಡುವಂತಹ ಸಾಮರ್ಥ್ಯ ಜ್ಞಾನ ಯಾವುದೂ ಇಲ್ಲ, ಹಾಗಾಗಿ ನನ್ನ ಒಳಗಡೆ ನಿಂತುಕೊಂಡು ಪ್ರತಿಮೆಯೊಳಗಡೆ ಇರುವಂತಹ ನಿನ್ನ ಪೂಜೆಯನ್ನ ನೀನೇ ಚಿತ್ರ ವಿಚಿತ್ರವಾಗಿ ಮಾಡಿಸಿಕೋ ಅಂತ ಆರಂಭದಲ್ಲಿ ಮಾಡುವಂತಹ ಪ್ರಾರ್ಥನೆ. ಹೀಗೆ ರಾಮದೇವರು ಅನೇಕ ಯಜ್ಞ ಯಾಗಾದಿಗಳನ್ನ ಉತ್ತಮ ಕಲ್ಪದಿಂದ, ಅಂದ್ರೆ ಯಾವುದಕ್ಕೂ ಕೊರತೆ ಇರಲಿಲ್ಲ, ಯಾವುದನ್ನು ಶಾಸ್ತ್ರ ಮಾಡ್ಬೇಕು ಅಂತ ವಿಧಾನ ಮಾಡಿದನೋ ಆ ರೀತಿಯಲ್ಲಿ ಉತ್ತಮ ಕಲ್ಪದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಥ ಶೂದ್ರ ತಪಶ್ಚರ್ಯ
ನಿಹತಂ ವಿಪ್ರಪುತ್ರಕಂ ಉಜ್ಜೀವಯಾಮಾಸ ವಿಭುಃ ಹತ್ವಾ ತಂ ಶೂದ್ರತಾಪಸಂ. ಪದಚ್ಛೇದ. ಅಥ ಶೂದ್ರ ತಪಶ್ಚರ್ಯಾ ನಿಹತಂ ವಿಪ್ರಪುತ್ರಕಂ ಉಜ್ಜೀವಯಾಮಾಸ ವಿಭುಃ ಹತ್ವ ತಂ ಶೂದ್ರ ತಾಪಸಂ. ರಾಮದೇವರು ಒಬ್ಬ ಶೂದ್ರ ತಪಶ್ಚರ್ಯಾ ನಿಹತಂ, ಒಬ್ಬ ಶೂದ್ರ ತಪಸ್ಸನ್ನು ಮಾಡ್ತಾ ಇದ್ದ. ಆ ತಪಸ್ಸಿನ ಪ್ರಭಾವದಿಂದಾಗಿ ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇದ್ದಂತಹ ಸ್ಥಳದಲ್ಲಿ ಇದ್ದಂತಹ ಒಬ್ಬ ವಿಪ್ರಪುತ್ರ ಬ್ರಾಹ್ಮಣ ಮಗ ಸತ್ತು ಹೋಗಿದ್ದ. ಅದಕ್ಕೆ ಏನ್ ಮಾಡಿದರು ರಾಮದೇವರು? ಶೂದ್ರ ತಾಪಸಂಹತ್ವ, ಆ ಶೂದ್ರ ತಪಸ್ವಿಯನ್ನ ಕೊಂದು ಈ ಬ್ರಾಹ್ಮಣ ಕುಮಾರನನ್ನ ಬದುಕಿಸಿದರು ಅಂತ ಇಷ್ಟು ಈ ಶ್ಲೋಕದ ಆಂತರ್ಯ. ವಾಸ್ತವಿಕವಾಗಿ ಆಧುನಿಕರು, ಇತ್ತೀಚೆಗೆ ಬಂದಂತ ಏನು ಕವಿಗಳು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತ ದೊಡ್ಡ ದೊಡ್ಡ ಕವಿಗಳು ಕೂಡ ರಾಮನ ಮೇಲೆ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಅನೇಕ ರೀತಿಯಾದ ಆಕ್ಷೇಪಣೆಯನ್ನು ಮಾಡ್ತಾರೆ. ರಾಮ ಶೂದ್ರರ ವಿರೋಧಿ ಅಂತ. ಯಾಕೆಂದ್ರೆ ತಪಸ್ಸು ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ. ರಾಮ ಯಾರ ತಪಸ್ವಿಯನ್ನಾದರೂ ಕೊಂದಿದ್ದಾನ? ಹೊರತೆ ಮಾಡಿದ. ಚಿಕ್ಕವನಾಗಿದ್ದಾಗ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಅಂತ ಹೋದ. ಅಲ್ಲಿ ತಪಸ್ ಮಾಡ್ತಾ ಇದ್ದಂತಹ ಅನೇಕ ಋಷಿಗಳಿಗೆ ಅನುಕೂಲ ಮಾಡಿದ. ವನವಾಸದಲ್ಲಿದ್ದಾಗಲೂ ಕೂಡ ಅನೇಕ ಜನ ಋಷಿಗಳನ್ನ ಅನುಗ್ರಹ ಮಾಡಿದ, ಅವರಿಗೆ ರಕ್ಷಣೆಯನ್ನು ಕೊಟ್ಟ, ಅವರ ತಪಸ್ಸಿಗೆ ವಿಘ್ನ ಬಾರದೇ ಇರುವಂತೆ ನೋಡಿಕೊಂಡ. ಆದರೆ ಈ ತಪಸ್ವಿಯನ್ನು ಮಾತ್ರ ಕೊಂದ, ಶಂಭೂಕನನ್ನ. ಯಾಕೆ ಕೊಂದ? ಅವನು ತಪಸ್ವಿ, ಅವನು ತಪಸ್ ಮಾಡ್ತಾ ಇದ್ದ. ಮತ್ ಯಾಕೆ ಕೊಂದ್ರ ಅಂದ್ರೆ ಅವನು ಶೂದ್ರ ಎನ್ನುವಂತ ಕಾರಣದಿಂದಾಗಿ ರಾಮ ಅವನನ್ನು ಕೊಂದ. ಹಾಗಾಗಿ ರಾಮ ಶೂದ್ರರ ವಿರೋಧಿ ಅಂತ ಬೇಂದ್ರೆ ಮುಂತಾದಂತಹ ಪ್ರಖ್ಯಾತ ಕವಿಗಳು ಕೂಡ ರಾಮದೇವರ ಮೇಲೆ ಸಾರ್ವಜನಿಕವಾಗಿ ಅನೇಕ ರೀತಿಯ ಕವಿಗೋಷ್ಠಿಗಳಲ್ಲೂ ಕೂಡ ಅನೇಕ ರೀತಿಯಾಗಿ ಆಕ್ಷೇಪಗಳನ್ನು ನಿರಂತರವಾಗಿ ಮಾಡಿದ್ರು. ಆ ಒಂದು 70-80ರ ದಶಕದಲ್ಲಿ. ಆವಾಗ ಆ ಪೇಜಾವರ ಸ್ವಾಮಿಗಳು ಅನೇಕ ರೀತಿಯಾದಂತಹ ಆ ಎಲ್ಲ ಕವಿಗಳನ್ನು ಕೂಡ ತಮ್ಮ ಮಠಕ್ಕೆ ಕರೆದು ಅವರಿಗೆ ವಾಲ್ಮೀಕಿ ರಾಮಾಯಣದ ಆಂತರ್ಯ ಏನು ಎಂಬುದನ್ನು ಎಲ್ಲ ರೀತಿಯಾಗಿ ಮನವರಿಕೆಯನ್ನು ಕೂಡ ಅನೇಕ ರೀತಿಯಾಗಿ ಮಾಡಿದ್ರು. ಕೆಲವರು ಅದನ್ನ ಅಂತರಂಗದಲ್ಲಿ ಒಪ್ಪಿಕೊಂಡ್ರು ಕೂಡ ಬಹಿರಂಗವಾಗಿ ಮತ್ತೆ ಯಥಾವತ್ತಾಗಿ ರಾಮನೇ ಶೂದ್ರ ವಿರೋಧಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಅನೇಕ ರೀತಿಯ ಗಲಾಟೆಗಳು 70ರ ದಶಕದಲ್ಲಿ ಆಗಿ ಹೋಗಿಬಿಟ್ಟಿವೆ. ಇತಿಹಾಸದಲ್ಲಿ ನಾವು ಅದನ್ನ ಕೇಳ್ತೇವೆ. ಈ ರೀತಿಯಾಗಿ ಅಂತಹ ವ್ಯಕ್ತಿಯನ್ನ ಕೊಂದ ಅಂತ. ಈ ವ್ಯಕ್ತಿ ತಪಸ್ ಮಾಡಿದರೆ, ಶಂಭುಕ ತಪಸ್ ಮಾಡಿದರೆ ಇವನ್ ಯಾಕೆ ಸಾಯ್ಬೇಕು ಅಂತ ಬ್ರಾಹ್ಮಣ. ಅವನೇನೋ ಬಂದು ಚಾಕು ತಗೊಂಡು ಚುಚ್ಚಿದ್ರು, ಬಾಣ ಬಿಟ್ರೆ ಸಾಯೋದು ಸಹಜ. ತಪಸ್ ಮಾಡಿದರೆ ಯಾಕೆ ಅವನು ಸತ್ತ ಅಂದ್ರೆ ಅವನು ತಪಸ್ ಮಾಡ್ತಾ ಇದ್ದದ್ದು ತಾಮಸ ಒಂದು ರೀತಿಯಲ್ಲಿ. ಹಾಗಾಗಿ ಅವನ ತಪಸ್ಸಿನ ಪ್ರಭಾವದಿಂದಾಗಿ ಸುತ್ತಮುತ್ತಲಿನ ಆ ಪ್ರದೇಶದಲ್ಲಿ ಇದ್ದಂತಹ ಬ್ರಾಹ್ಮಣ ಕುಮಾರನೇ ಸತ್ತು ಹೋಗ್ಬಿಟ್ಟ. ಒಬ್ಬ ಬ್ರಾಹ್ಮಣ ಕುಮಾರ ಸತ್ತು ಹೋಗ್ಬೇಕು ಅಂತಂದ್ರೆ ಅವನು ಯಾವ ರೀತಿಯಾಗಿ ಕೆಟ್ಟ ತಪಸ್ಸನ್ನು ಮಾಡ್ತಾ ಇದ್ದಂತ ನಾವು ಊಹಿಸಬೇಕು. ಒಟ್ಟಿನಲ್ಲಿ ಅವನನ್ನು ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದ ಮೇಲ್ನೋಟಕ್ಕೆ ನಮಗೆ ಶೂದ್ರನನ್ನು ಕೊಂದ ಅಂತ ಅಷ್ಟೇ ಅನ್ಸುತ್ತೆ. ಯಾಕೆ ಕೊಂದ, ಅವನ್ ಯಾವ ಉದ್ದೇಶದಿಂದ ತಪಸ್ ಮಾಡ್ತಾ ಇದ್ದ ಅಂತ ಮುಂದೆ ಆಚಾರ್ಯರು ನಿರ್ಣಯವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಜಂಘನಾಮ ಸುರಃ ಪೂರ್ವಂ ಗಿರಿಜಾ ವರದಾನತಃ ಬಭೂವ ಶೂದ್ರಃ ಕಲ್ಪಾಯುಃ ಸ ಲೋಕಕ್ಷಯ ಕಾಮ್ಯಯ. ತಪಶ್ಚಚಾರ ದುರ್ಬುದ್ಧಿ ಇಚ್ಛನ್ ಮಾಹೇಶ್ವರಂ ಪದಂ ಅನನ್ಯವಧ್ಯಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮಂ.
ಪದಚ್ಛೇದ ಜಂಘನಾಮ ಅಸುರಃ ಪೂರ್ವಂ ಗಿರಿಜಾವರದಾನತಃ ಬಭೂವ ಶೂದ್ರಃ ಕಲ್ಪಾಯುಃ ಸಹ ಲೋಕಕ್ಷಯಕಾಮ್ಯಯ ತಪಃ ಚಚಾರ ದುರ್ಬುದ್ಧಿಃ ಇಚ್ಛನ್ ಮಾಹೇಶ್ವರಂ ಪದಂ ಅನನ್ಯವದ್ಯಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮಃ. ಅವನ್ಯಾರು ಶೂದ್ರ ಅಂತ ಹೇಳಿದ್ರೆ ಹೇಳ್ತಿದ್ದಾರೆ, ಜಂಘನಾಮಾಸುರ ಪುರಂ, ಅವನು ಹಿಂದೆ ಒಬ್ಬ ಜಂಘಾಸುರ ಎನ್ನುವಂತ ಒಬ್ಬ ಅಸುರನಿದ್ದ. ಅವನ ತಪಸ್ಸನ್ನು ಮಾಡಿದ. ಯಾರನ್ನು ಕುರಿತು? ಗಿರಿಜ, ಹಿಮಾಲಯನ ಮಗಳಾದಂತಹ ಪಾರ್ವತಿ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಿ ಕಲ್ಪಾಯುಹು, ಒಂದು ಕಲ್ಪದ ಪರ್ಯಂತ ಆಯುಷ್ಯವನ್ನು ಸಂಪಾದನೆ ಮಾಡಿದ. ಮುಂದೆ ಶೂದ್ರನಾಗಿ ಹುಟ್ಟಿ ತಪಸ್ಸು ಮಾಡಿದ. ಯಾಕೆ ಅಂದ್ರೆ ಲೋಕಕ್ಷಯ ಕಾಮ್ಯ, ಇಡೀ ಲೋಕ ನಾಶ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಅವನು ತಪಸ್ಸು ಮಾಡ್ತಾ ಇದ್ದ. ಆ ತಪಸ್ಸಿನ ಮೊದಲ ಸ್ಟೆಪ್ ಏನೆ ಬ್ರಾಹ್ಮಣ ಕುಮಾರ ಸತ್ತಿದ್ದು. ಹಾಗಾಗಿ ತಪಶ್ಚಚಾರ ದುರ್ಬುದ್ಧಿ, ಹೀಗೆ ದುರ್ಬುದ್ಧಿಯಾದಂತಹವನು ತಪಸ್ಸನ್ನು ಮಾಡಿದ. ಇನ್ನೊಂದು ಉದ್ದೇಶ ಏನು? ಇಚ್ಛನ್ ಮಾಹೇಶ್ವರಂ ಪದಂ, ನಾನು ಮಹೇಶ್ವರನ ಪಟ್ಟಕ್ಕೆ, ಅರ್ಥಾತ್ ನಾನು ರುದ್ರನಾಗಬೇಕು ಅಂತ ಅವನು ತಪಸ್ಸು ಮಾಡ್ತಾ ಇದ್ದ. ಅಂದ್ರೆ ರುದ್ರನಾಗಬೇಕು ಅಂದ್ರೆ ನಾನು ಪಾರ್ವತಿ ಪತಿಯಾಗಬೇಕು, ಪಾರ್ವತಿಯ ಸುಂದರ ರೂಪವನ್ನು ನೋಡಿ ನಾನು ಇವಳನ್ನು ಭೋಗಿಸಬೇಕು ಎನ್ನುವಂತಹ ದುರ್ಬುದ್ಧಿಯಿಂದ ನಾನು ಶಿವನಾಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಅವನು ತಪಸ್ಸು ಮಾಡ್ತಾ ಇದ್ದ. ಹಾಗಾಗಿ ಅನನ್ಯವಧ್ಯಂ ತಂ ತಸ್ಮಾತ್ ಜಘಾನ ಪುರುಷೋತ್ತಮ. ಹಾಗಾಗಿ ಬೇರೆಯವರಿಗೆ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಪಾರ್ವತಿ ವರ. ಹಾಗಾಗಿ ರಾಮದೇವರು ತಾವು ಅವನನ್ನ ಸಂಹಾರ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ರಾಮಾಯಣದಲ್ಲೂ ಈ ಮಾತು ಬರುತ್ತೆ. ದೇವತ್ವಂ ಪ್ರಾರ್ಥಯೇ ರಾಮ ಅಂತ ಬರುತ್ತೆ. ಆಮೇಲೆ ಪದ್ಮಪುರಾಣದಲ್ಲಿ ಬರುತ್ತೆ, ಶೂದ್ರ ಯೋನಿ ಪ್ರಸೂತೋಹಂ ತಪ ಉಗ್ರಂ ಸಮಾಸ್ಥಿತ ದೇವತ್ವಂ ಪ್ರಾರ್ಥಯೇ ರಾಮ ಸ್ವಶರೀಣ ಸೂರತ ನಮಿತ್ಯಾಹಂ ವದೇ ಭೂಪ ದೇವಲೋಕ ಜಿಗೀಷಯ ಅಂತ ಸ್ವಯಂ ಆ ಶಂಭೂಕನೇ ರಾಮನಿಗೆ ಹೇಳ್ತಾನೆ. ನಾನೊಬ್ಬ ಶಂಭೂಕ ಅಂತ ತಪಸ್ ಮಾಡ್ತಾ ಇದ್ದೇನೆ, ನನಗೇನ್ ಬೇಕು? ದೇವತ್ವ ಬೇಕು. ದೇವತ್ವ ಅಂದ್ರೆ ರುದ್ರ ಪದವಿ. ಅದೇ ರೀತಿಯಾಗಿ ನಾವು ದೇವಲೋಕ ಜಿಗೀಷಯ, ಇಡೀ ದೇವಲೋಕವನ್ನೇ ನಾನು ಗೆಲ್ಲಬೇಕು ಅಂತ ತಪಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ದುರುದ್ದೇಶಗಳು ಅವನಲ್ಲಿ ಇತ್ತು. ಆದ ಕಾರಣ ರಾಮ ಏನ್ ಮಾಡಿದ? ಅವನನ್ನು ಸಂಹಾರ ಮಾಡಿದ ಹೊರತು ಶೂದ್ರ ಎನ್ನುವಂತಹ ಕಾರಣದಿಂದಾಗಿ ಅವನು ತಪಸ್ಸು ಮಾಡಿಲ್ಲ ಎಂಬುದಾಗಿ ಆಚಾರ್ಯರು ಇಲ್ಲಿ ಸಂಹಾರ ಮಾಡಲಿಲ್ಲ ಅಂತ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಾಮದೇವರ ಮೇಲೆ ಯಾವುದೇ ರೀತಿಯ ಆಕ್ಷೇಪವನ್ನು ಮಾಡಬಾರದು ತಿಳಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಶಬರಿ ಅವಳೊಬ್ಬ ಕಾಡಿನ ಹೆಣ್ಣು. ಆ ಶಬರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಮೋಕ್ಷವನ್ನೇ ಕೊಟ್ಟ, ಅಲ್ಲಿ ಯಾವ ಜಾತಿಯನ್ನು ನೋಡ್ಲಿಲ್ಲ. ಆಮೇಲೆ ಗುಹ ಒಬ್ಬ ನಿಷಾದ, ಅವನು ಬೇಟೆಯನ್ನು ಆಡುವಂತಹ ಒಬ್ಬ ವ್ಯಕ್ತಿ, ಅವನಿಗೂ ಉದ್ಧಾರವನ್ನು ಮಾಡಿದ. ಇನ್ನು ಜಟಾಯು ಸಂಪಾತಿ ಎಲ್ಲ ಅವರು ಮನುಷ್ಯರೇ ಅಲ್ಲ, ಇವರಾದರೆ ಮನುಷ್ಯರು, ಅವರೆಲ್ಲ ಹಕ್ಕಿಗಳು, ಅವರನ್ನು ಉದ್ಧಾರ ಮಾಡಿದ. ಸುಗ್ರೀವ ಇವರೆಲ್ಲರೂ ಕೂಡ ಕಪಿಗಳು, ಅವರನ್ನು ಉದ್ಧಾರ ಮಾಡಿದ. ಹೀಗೆ ಪರಮಾತ್ಮ ಗಮನಿಸೋದು ಕೇವಲ ಭಕ್ತಿಯನ್ನು ಮಾತ್ರ. ನೀನು ಯಾವ ಜಾತಿ ಯಾವ ಧರ್ಮ ಯಾವುದನ್ನು ಗಮನಿಸದೇನೆ ಭಕ್ತಿಗೆ ಮನಸೋತು ಅವರನ್ನು ಉದ್ಧಾರ ಮಾಡುವಂತನು ಪರಮಾತ್ಮ. ಹಾಗಾಗಿ ಶಂಭೂಕನ ವಧೆಯನ್ನು ಮಾಡಿದ್ದು ಅವನ ಉದ್ದೇಶದ ಹಿನ್ನೆಲೆಯಲ್ಲಿ ಹೊರತು ಅವನ ಜಾತಿಯ ಹಿನ್ನೆಲೆಯಲ್ಲಿ ಅಲ್ಲ ಎಂಬುದಾಗಿ ಆಚಾರ್ಯರು ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಶ್ವೇತದತ್ತಾಂ ತಥಾ ಮಾಲಾಂ ಅಗಸ್ತ್ಯಾತ್ ಆಪರಾಘವಃ ಅನನ್ನ ಯಜ್ಞ ಕೃಚ್ಛ್ವೇತೋ ರಾಜಾ ಕ್ಷುದ್ವಿನಿವರ್ತನಂ. ಕುರ್ವನ್ ಸ್ವಮಾಂಸೈಃ ಧಾತ್ರೋಕ್ತೋ ಮಾಲಾಂ ರಾಮಾರ್ಥಮರ್ಪಯತ್ ಅಗಸ್ತ್ಯಾಯ ನ ಸಾಕ್ಷಾತ್ತು ರಾಮೇ ದದ್ಯಾದಯಂ ನೃಪಃ.
ಕ್ಷುಧಭಾವ ಮಾತ್ರ ಫಲದಂ ನ ಸಾಕ್ಷಾತ್ ರಾಘವೇರ್ಪಿತಂ. ಕ್ಷುಧಭಾವ ಮಾತ್ರಮಾಕಾಂಕ್ಷನ್ ಮಾಮಸೌ ಪರಿಪೃಚ್ಛತಿ. ವ್ಯವಧಾನತಸ್ತತೋ ರಾಮೇ ದದ್ಯಾಚ್ಛ್ವೇತ ಇತಿ ಪ್ರಭುಃ. ಮತ್ವಾ ಬ್ರಹ್ಮಾ ದಿಶನ್ ಮಾಲಾಂ ಪ್ರದಾತುಂ ಕುಂಭಯೋನಯೇ. ಪದಚ್ಛೇದ. ಶ್ವೇತದತ್ತಾಂ ತಥಾ ಮಾಲಾಂ ಅಗಸ್ತ್ಯಾತ್ ಆಪ ರಾಘವಃ ಅನನ್ಯಯಜ್ಞಕೃತ್ ಶ್ವೇತಃ ರಾಜಾ ಕ್ಷುದ್ವಿನಿವರ್ತನಂ ಕುರ್ವನ್ ಸ್ವಮಾಂಸೈಃ ಧಾತ್ರೋಕ್ತಃ ಮಾಲಾಂ ರಾಮಾರ್ಥಂ ಅರ್ಪಯತ್. ಅಗಸ್ತ್ಯಾಯ ನ ಸಾಕ್ಷಾತ್ ತು ರಾಮೇ ದದ್ಯಾತ್ ಅಯಂ ನೃಪಃ. ಕ್ಷುಧಭಾವ ಮಾತ್ರ ಫಲದಂ ನ ಸಾಕ್ಷಾತ್ ರಾಘವೇ ಅರ್ಪಿತಂ. ಕ್ಷುಧಭಾವ ಮಾತ್ರಂ ಆಕಾಂಕ್ಷನ್ ಮಾಂ ಅಸೌ ಪರಿಪೃಚ್ಛತಿ. ವ್ಯವಧಾನತಃ ತತಃ ರಾಮೇ ದದ್ಯಾತ್ ಶ್ವೇತಃ ಇತಿ ಪ್ರಭುಃ. ಮತ್ವಾ ಬ್ರಹ್ಮ ಆದಿಶತ್ ಮಾಲಾಂ ಪ್ರದಾತುಂ ಕುಂಭಯೋನಯೇ. ಇದೊಂದು ಅಪರೂಪವಾದಂತಹ ಕಥೆ. ಶ್ವೇತರಾಜ ಶ್ವೇತದತ್ತಾಂ ಶ್ವೇತರಾಜ ಕೊಟ್ಟಂತಹ ಮಾಲೆಯನ್ನ ಅಗಸ್ತ್ಯಾತ್ ಅಪರಾಘವ ರಾಮದೇವರಿಗೆ ಅಗಸ್ತ್ಯರು ಹಾಕಿದರು, ನೀಡಿದರು. ಇಷ್ಟು ಹೇಳ್ತಾರೆ ಆಚಾರ್ಯ ಮೊದಲನೇ ಸಾಲಿನಲ್ಲಿ. ಶ್ವೇತ ಯಾರು, ಅವನ್ಯಾಕೆ ಮಾಲೆ ಕೊಟ್ಟ, ಅವರ್ಯಾಕೆ ಅಗಸ್ತ್ಯರಿಗೆ ಕೊಟ್ಟ, ಅವರ್ಯಾಕದು ರಾಮನಿಗೆ ಹಾಕಿದ್ರು ಅಂತ ಮುಂದೆ ತಿಳಿಸ್ತಾ ಹೋಗ್ತಾರೆ. ಶ್ವೇತರಾಜ ಎನ್ನುವಂತಹ ಒಬ್ಬ ಪ್ರಸಿದ್ಧನಾದಂತಹ ರಾಜ. ಪದ್ಮಪುರಾಣದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಪುರಾ ತ್ರೇತಾಯುಗೆ ಹ್ಯಾಸೀತ್ ಅರಣ್ಯಂ ಬಹು ವಿಸ್ತರಂ ಅಂತ ಅಗಸ್ತ್ಯರು ಹೇಳುವಂತಹ ಮಾತು. ಶ್ವೇತ ಎನ್ನುವಂತಹ ರಾಜ ಒಳ್ಳೆಯ ಪ್ರಸಿದ್ಧನಾದಂತಹ ರಾಜ. ಅನೇಕ ರೀತಿಯಾದಂತಹ ಯಜ್ಞ ಯಾಗಾದಿಗಳನ್ನು ಮಾಡಿದ್ದ. ಯಜ್ಞ ಯಾಗಾದಿಗಳನ್ನು ಬೇಕಷ್ಟು ಮಾಡಿದ, ಆದರೆ ಅನ್ನದಾನ ಮಾಡಲಿಲ್ಲ. ಅವನು ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಿದ, ಅನ್ನದಾನವನ್ನು ಮಾತ್ರ ಮಾಡಲಿಲ್ಲ. ಅದರ ಫಲವಾಗಿ ಏನಾಯಿತು, ಮುಂದೆ ಅವನಿಗೆ ಬ್ರಹ್ಮಲೋಕವೇ ಸಿಕ್ತು. ಅನನ್ಯ ಯಜ್ಞಕೃಚ್ಛ್ವೇತ ರಾಜಾ ಕ್ಷುದ್ವಿನಿವರ್ತನಂ ಅಂತ ಅನನ್ನ ಯಜ್ಞ, ಅನ್ನ ಇಲ್ಲದೆ ಯಜ್ಞವನ್ನು ಮಾಡಿದ, ಅನ್ನದಾನ ಮಾಡಲಿಲ್ಲ. ಯಜ್ಞದ ಫಲವಾಗಿ ಬ್ರಹ್ಮಲೋಕವೇನ ಸಿಕ್ತು, ಆದರೆ ಅಲ್ಲಿ ಅವನಿಗೆ ಹೊಟ್ಟೆ ಹಸಿವಾದಾಗ ತಿನ್ನಲಿಕ್ಕೇನು ಸಿಗಲಿಲ್ಲ. ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಕರ್ಮ ತಾಮಸಂ ಪರಿಚಕ್ಷತೆ ಅಂತ. ಯಾವ ಕರ್ಮ ತಾಮಸ ಕರ್ಮ ಆಗತ್ತೆ ಅಂತಂದ್ರೆ ವಿಧಿಹೀನ, ವಿಧಿವಿಧಾನಗಳು ಇಲ್ಲದೆ ಇರುವುದು. ಅಸೃಷ್ಟಾನ್ನ, ಅನ್ನದಾನ ಇಲ್ಲದೆ ಇರುವುದು. ಮಂತ್ರಹೀನ, ಮಂತ್ರವೇ ಇಲ್ಲದೆ ಇರುವುದು. ಅದಕ್ಷಿಣ, ದಕ್ಷಿಣೆಯನ್ನೇ ಕೊಡದೇ ಇರುವುದು. ಮತ್ತೆ ಶ್ರದ್ಧೆ ಇಲ್ಲದೆ ಇರುವಂತ ಕರ್ಮಗಳನ್ನ ತಾಮಸ ಕರ್ಮ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಅನ್ನದಾನವನ್ನು ಅವಶ್ಯವಾಗಿ ಮಾಡಬೇಕು. ಇನ್ನು ಅನ್ನದಾನ ಯಾರಿಗೆ ಮಾಡಬೇಕು ಅಂತ ಸಾಮಾನ್ಯವಾಗಿ ನಮ್ಮ ಬುದ್ಧಿಮಟ್ಟ ಏನಿರುತ್ತೆ ಅಂದ್ರೆ, ಬ್ರಾಹ್ಮಣರಿಗೆ ಅಷ್ಟೇ ಅನ್ನದಾನ ಮಾಡಿದ್ರೆ ಸಾಕು, ಬೇರೆಯವರಿಗೆ ಮಾಡುವಂತ ಅನಿವಾರ್ಯತೆ ಇಲ್ಲ, ಅವರಿಗೆ ಯಾಕೆ ಮಾಡ್ಬೇಕು, ಹಾಗೆ ಹೇಗೆ ಅಂತೆಲ್ಲ ಇರುತ್ತೆ. ಆದ್ರೆ ಸ್ಪಷ್ಟವಾಗಿ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಆಶ್ವಭ್ಯ ಆಶ್ವಪಾಕೇಭ್ಯ ದದ್ಯಾತ್ ಅನ್ನಂ ಸಮಸ್ತಶಃ ಅಂತ ಆಚಾರ್ಯರು ಒಂದು ಮಾತನ್ನ ತಂತ್ರಸಾರ ಸಂಘದಲ್ಲಿ ಹೇಳ್ತಾರೆ. ಅದರ ತಾತ್ಪರ್ಯ ಇಷ್ಟು: ಅನ್ನದಾನ ಕೇವಲ ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಮಾತ್ರ ಅಲ್ಲ. ಒಂದು ನಾಯಿ ಬಂದರೂ ಕೂಡ ನಾಯಿಗೆ ಅನ್ನದಾನವನ್ನು ಮಾಡಬೇಕು.
ಮತ್ತೆ ಅದೇ ನಾಯಿಯನ್ನ ಕೊಂದು ತಿನ್ನುವಂತಹ ಚಂಡಾಲ ಬಂದರೂ ಕೂಡ ಅವರಿಗೆ ಅನ್ನದಾನವನ್ನು ಮಾಡಬೇಕು. ಹೀಗೆ ಎಲ್ಲ ವರ್ಗದವರಿಗೂ ಕೂಡ ಅನ್ನದಾನವನ್ನ ಮಾಡಬೇಕು. ಯಾಕೆ ಅಂದ್ರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ. ಬೇರೆ ದಾನ ಕೊಡ್ಲಿಕ್ಕೆ ಯೋಗ್ಯತೆ ನೋಡ್ಬೇಕು, ಅವನು ಸಂಧ್ಯಾ ವಂದನೆ ಮಾಡ್ತಾನೋ ಅದು ಇದೆಲ್ಲ ನೋಡ್ಬೇಕು ನಾವು ದಾನ ಕೊಟ್ಟಾಗ. ಆದರೆ ಅನ್ನದಾನಕ್ಕೆ ಯಾವುದು ಯೋಗ್ಯತೆ ಅಂತಂದ್ರೆ ಯಾರಿಗೆ ಹಸಿವಾಗಿರುತ್ತೋ ಅವನಿಗೆ ಅನ್ನದಾನವನ್ನ ಅವಶ್ಯವಾಗಿ ಮಾಡಬೇಕು. ಸ್ಪಷ್ಟವಾಗಿ ಆಚಾರ್ಯರ ಮಾತೆ ಆಶ್ವಭ್ಯ ಆಶ್ವಪಾಕೇಭ್ಯ ಅಂತ ಚಂಡಾಲರಿಗೂ ಅವಶ್ಯವಾಗಿ ಅನ್ನದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಶ್ವೇತ ಮಹಾರಾಜ ಏನ್ ಮಾಡಿಲ್ಲ, ಅನನ್ನ ಯಜ್ಞಕೃತ, ಅನ್ನವಿಲ್ಲದೆ ಅನ್ನದಾನವಿಲ್ಲದೆ ಯಜ್ಞವನ್ನು ಮಾಡಿದ. ಬ್ರಹ್ಮಲೋಕ ಸಿಕ್ತು, ಆದ್ರೆ ಶುದ್ಧ ವಿನಿವರ್ತನ, ಹಸಿವೆ ಹೋಗಲಿಲ್ಲ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೀನೇನ್ ಮಾಡು, ನಿನ್ನ ಶವ ಹೆಣ ನೀನು ಎಲ್ಲ ಸತ್ತಿದ್ಯೋ ಅಲ್ಲೇ ಇದೆ, ಅದಿನ್ನೂ ಹಾಳಾಗಿಲ್ಲ. ಹಾಗಾಗಿ ನಿನಗೆ ಹಸಿವೆ ಪರಿಹಾರ ಆಗಬೇಕು ಅಂದ್ರೆ ಆ ಶವದ ಮಾಂಸವನ್ನು ಹೋಗಿ ನೀನು ತಿನ್ನು ಅಂತ ಹೇಳ್ತಾರೆ. ಎಂತಹ ಘೋರ ಪರಿಸ್ಥಿತಿ ನೋಡಿ, ತನ್ನ ಶವದ ಮಾಂಸವನ್ನೇ ತಿನ್ನುವಂತಹ ಪರಿಸ್ಥಿತಿ ಬ್ರಹ್ಮಲೋಕದಲ್ಲಿ ಇದ್ದುಕೊಂಡು ನೇರವಾಗಿ ಭೂಮಿಗೆ ಬಂದ. ಅದನ್ನು ಅಗಸ್ತ್ಯರು ಹೇಳ್ತಾರೆ, ಆ ವಿಮಾನಂ ಪರಮೋದಾರಂ ಹಂಸಯುಕ್ತಂ ಮನೋಜವಂ ಅಥಾ ಪಶ್ಯಂ ನರಂ ತಸ್ಮಾತ್ ವಿಮಾನಾತ್ ಅವರುಹ್ಯತು ಅಂತ ಬಂದಿದ್ ಹೇಗೆ, ಹಂಸಗಳಿಂದ ಕೂಡಿದಂತಹ ಭಾರಿ ದೊಡ್ಡ ವಿಮಾನದಲ್ಲಿ ಬರ್ತಾ ಇದ್ದಾನೆ, ಎಲ್ಲ ವಿಭೋಗ ಇದೆ, ತಿನ್ಲಿಕ್ಕೆ ಅನ್ನ ಮಾತ್ರ ಗತಿ ಇಲ್ಲ. ಹಾಗೆ ನಾನು ಒಂದ್ಸಲ ನದಿಗೆ ಸ್ನಾನಕ್ಕೆ ಅಂತ ಹೋಗಿದ್ದೆ ಅಂತ ಅಗಸ್ತ್ಯರು ರಾಮದೇವರಿಗೆ ಹೇಳ್ತಾ ಇದ್ದಾರೆ. ಸ್ನಾನಕ್ಕೆ ಅಂತ ಹೋಗಿದ್ದೆ, ಅಲ್ಲಿ ಒಂದು ದೊಡ್ಡ ರಾಜನ ಶವ ಇತ್ತು, ಕೊಳೆತೇ ಹೋಗಿರ್ಲಿಲ್ಲ, ಅದು ತುಂಬಾ ಸುಂದರವಾಗಿ ಇತ್ತು. ತಕ್ಷಣ ನೋಡಿದೆ ಒಬ್ಬ ರಾಜ ಹಂಸಗಳಿಂದ ಕೂಡಿದಂತಹ ವಿಮಾನದಿಂದ ಇಳಿದು ಬಂದು ಏನ್ ಮಾಡಿದ, ಶವಮಾಂಸಂ ಭಕ್ಷಯಂತಂ, ಆ ಶವದ ಮಾಂಸವನ್ನು ತಿಂತಾ ಇದ್ದ. ಆವಾಗ ನಾನು ಹೋಗಿ ಕೇಳಿದೆ, ಯಾರು ನೀನಂತ. ಅವನು ಹೇಳಿದ, ಹೀಗೆ ಈ ಶವನೇನೆ ನನ್ನದು ಅಂತ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಮುಂದೆ ಬ್ರಹ್ಮದೇವರು ಹೇಳ್ತಾರೆ, ಯಾವದ್ದು ವರ್ಷಶತಂ ಪೂರ್ಣಂ ಸ್ವಮಾಂಸಂ ಕಾದಭೂ ನೃಪ ಅಂತ. ಈ ರೀತಿ ಅವನು ಮಾಡಿದ್ದು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 100 ವರ್ಷಗಳ ಕಾಲ ಅವನು ನಿರಂತರವಾಗಿ ಹಸಿವಾದಾಗ ತನ್ನ ಮಾಂಸವನ್ನು ತಿಂದು ಹೋಗ್ತಾ ಇದ್ದ ಅಂತ. ಸರಿ, ಒಂದು ದೇಹದ ಮಾಂಸವನ್ನ ಎಷ್ಟು ದಿವಸ ತಿನ್ನಬಹುದು? 2 ದಿವಸ, 3 ದಿವಸ, 5 ದಿವಸ, 1 ವಾರ, ಮಾಂಸ ಖಾಲಿಯಾಗಿ ಬಿಡುತ್ತಲ್ಲ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಅದಕ್ಕೆ ಬ್ರಹ್ಮದೇವರ ವರ ಇತ್ತು ಅಂತೆ. ಎಷ್ಟು ತಿಂದರೂ ಕೂಡ ಮರು ದಿವಸ ಆ ದೇಹದಲ್ಲಿ ಮತ್ತೆ ಮಾಂಸ ತುಂಬಿರ್ತಾ ಇತ್ತು ಅಂತ. ಹಾಗೆ ಆ ವ್ಯಕ್ತಿ ಪ್ರತಿನಿತ್ಯವೂ ಕೂಡ 100 ವರ್ಷಗಳ ಕಾಲ, ಅಂದ್ರೆ ದೇವಲೋಕದ ಆಯುಷ್ಯದ ಲೆಕ್ಕದಲ್ಲಿ, ಮನುಷ್ಯರ ಲೆಕ್ಕದಲ್ಲಿ ಅಲ್ಲ, ದೇವಲೋಕದ ಆಯುಷ್ಯದ ಲೆಕ್ಕದಲ್ಲಿ ತಾನು ಈ ರೀತಿಯಾಗಿ ಬಂದು ತಿಂತಾ ಇದ್ದ. ಆವಾಗ ಬ್ರಹ್ಮದೇವರು ಹೇಳ್ತಾರೆ ಅಂತೆ, ನೀನು 100 ವರ್ಷ ಈ ರೀತಿಯಾಗಿ ತಿನ್ಬೇಕು. ಯದಾ ಆಗಚ್ಚತಿ ಅಗಸ್ತ್ಯ ಶ್ವೇತಾರಣ್ಯ ಮಹಾತಪಾಹ, ಯಾವಾಗ ಅಗಸ್ತ್ಯ ಋಷಿಗಳಲ್ಲಿಗೆ ಬರ್ತಾರೋ ನೀನು ಅವರ ಮೂಲಕ ಹಾರವನ್ನ ರಾಮದೇವರಿಗೆ ಸಮರ್ಪಣೆ ಮಾಡಬೇಕು, ಆವಾಗ ನಿನ್ನ ಈ ದೋಷ ಪರಿಹಾರ ಆಗುತ್ತೆ ಅಂತ ಇಷ್ಟು ಪದ್ಮಪುರಾಣದಲ್ಲಿ ಬರುತ್ತೆ. ಈಗ ತಾತ್ಪರ್ಯ ನಿರ್ಣಯಕ್ಕೆ ಬರುವುದಾದ್ರೆ, ಕುರ್ವನ್ ಸ್ವಮಾಂಸೈ ಧಾತ್ರೋಕ್ತ ಮಾಲಾಂ ರಾಮಾರ್ಥಮರ್ಪಯೇತ್. ಹೀಗೆ ತನ್ನ ಮಾಂಸವನ್ನೇ ತಿಂತಾ ಇದ್ದಂತಹ ಆ ಶ್ವೇತರಾಜ ರಾಮದೇವರಿಗೋಸ್ಕರ ಒಂದು ಮಾಲೆಯನ್ನು ಕೊಟ್ಟ, ಬ್ರಹ್ಮದೇವರ ಮಾತಿನಂತೆ. ಹೇಗ್ ಕೊಟ್ಟ? ಅಗಸ್ತ್ಯಾಯ ನ ಸಾಕ್ಷಾತ್ತು ರಾಮೇ ದದ್ಯಾದಯಂ ನೃಪಃ. ನೇರವಾಗಿ ಸಾಕ್ಷಾತ್ತಾಗಿ ರಾಮದೇವರಿಗೆ ತಾನೇ ಹಾರವನ್ನು ಕೊಡ್ಲಿಲ್ಲ, ಮರ್ತೇನ್ ಮಾಡಿದ, ಅಗಸ್ತ್ಯರ ಮೂಲಕ ಕೊಡಿಸಿದ. ಹಾಗೆ ಯಾಕೆ ಮಾಡಿದ? ನೇರವಾಗಿ ತಾನೇ ಕೊಡ್ಬೋದಾಗಿತ್ತಲ್ಲ ಅಂತಂದ್ರೆ, ಶುಧಭಾವ ಮಾತ್ರ ಪರದಂ ನ ಸಾಕ್ಷಾತ್ ರಾಘವೇರ್ಪಿತಂ ಅಂತ. ಈ ವ್ಯಕ್ತಿ ಸಾಕ್ಷಾತ್ತಾಗಿ ರಾಮದೇವರಿಗೆ ಕೊಟ್ಟು ಬಿಟ್ಟಿದ್ರೆ, ರಾಮದೇವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ಅದರ ಫಲ ಏನಲ್ಲ, ಕೇವಲ ಹಸಿವೆಯನ್ನು ಪರಿಹಾರ ಮಾಡೋದು ಮಾತ್ರ ಅಲ್ಲ, ಅನಂತ ಫಲವನ್ನು ಕೊಡ್ತಾ ಇದ್ರು ರಾಮದೇವರು. ಆದರೆ ಅವನ ಉದ್ದೇಶ ಬೇರೆ ಫಲದ ಅಪೇಕ್ಷೆ ಅವನಿಗಿಲ್ಲ. ಅವನಿಗಿರೋದೇನು, ಈಗ ಬೇಕಾಗಿರೋದು ಕೇವಲ ತನ್ನ ಹಸಿವೆ ಹೋದ್ರೆ ಸಾಕು. ಹಾಗಾಗಿ ಕ್ಷುತು ಅಂತಂದ್ರೆ ಹಸಿವೆ ಅಂತ. ಶುಧಭಾವ ಮಾತ್ರ ಮಾಕಾಂಕ್ಷನ್ ಮಾಮಸು ಪರಿಪುಚ್ಛತಿ, ನನಗೆ ಬೇಕಾಗಿರೋದು ಕ್ಷುಧಭಾವ ಮಾತ್ರ, ಹಸಿವೆ ಹೋಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ತಾನೇ ಮಾಡಿದ, ನೇರವಾಗಿ ತಾನೇ ಕೊಟ್ರೆ ಅನಂತ ಫಲಗಳನ್ನು ಕೊಡ್ತಾನೆ ಅಂತ ಆ ಅನಂತ ಫಲಗಳ ಅಪೇಕ್ಷೆ ಇಲ್ಲದೆ ಕೇವಲ ತನ್ನ ಹಸಿವೆ ಹೋದ್ರೆ ಮಾತ್ರ ಸಾಕು ಅಂತ ತಾನೇ ಮಾಡಿದ. ಅಗಸ್ತ್ಯರ ಮೂಲಕ ರಾಮದೇವರಿಗೆ ಮಾಲೆಯನ್ನು ಸಮರ್ಪಣೆ ಮಾಡಿದ. ಹೀಗೆ ಮತ್ವಾ ಬ್ರಹ್ಮ ಆದಿಶತ್ಮಾಲಾಂ ಪ್ರದಾತುಂ ಕುಂಭಯೋನಯೇ ಅಂತ. ಕುಂಭಯೋನಿ ಅಂದ್ರೆ ಅಗಸ್ತ್ಯರು, ಅಗಸ್ತ್ಯರ ಮೂಲಕ ನೀನು ಆ ಮಾಲೆಯನ್ನ ರಾಮದೇವರಿಗೆ ಅರ್ಪಿಸಬೇಕು ಅಂತ ಬ್ರಹ್ಮದೇವರು ಶ್ವೇತ ಮಹಾರಾಜನಿಗೆ ಹೇಳಿದ್ರು. ಮುಂದೆ
ತಾಂ ಅಗಸ್ತ್ಯಕರ ಪಲ್ಲವಾರ್ಪಿತಾಂ ಭಕ್ತ ಏಷ ಮಮ ಕುಂಭ ಸಂಭವಃ. ಇತ್ಯವೇತ್ಯ ಜಗೃಹೇ ಜನಾರ್ದನಃ ತೇನ ಸಂಸ್ತುತಃ ಉಪಾಗಮತ್ಪುರಂ. ಪದಚ್ಛೇದ. ತಾಂ ಅಗಸ್ತ್ಯಕರ ಪಲ್ಲವಾರ್ಪಿತಾಂ ಭಕ್ತಃ ಏಷಃ ಮಮ ಕುಂಭಸಂಭವಃ ಇತಿ ಅವೇತ್ಯ ಜಗೃಹೇ ಜನಾರ್ದನಃ ತೇನ ಸಂಸ್ತುತಃ ಉಪಾಗಮತ್ ಪುರಂ. ಈ ರೀತಿಯಾಗಿ ಅಗಸ್ತ್ಯರ ಕರಪಲ್ಲವಗಳಿಂದ ಸಮರ್ಪಣೆ ಮಾಡಿದಂತಹ ಆ ಹಾರವನ್ನ ಏಷಃ ಮಮ ಭಕ್ತಃ ಕುಂಭಸಂಭವ, ಈ ಅಗಸ್ತ್ಯರು ನನ್ನ ಭಕ್ತ, ಮಮ ಭಕ್ತಃ ಅಂತ ತಿಳಿದುಕೊಂಡಂತಹ ರಾಮದೇವರು ಅದನ್ನ ಸ್ವೀಕಾರ ಮಾಡ್ತಾರೆ. ಆಮೇಲೆ ತೇನ ಸಂಸ್ತುತಃ, ವಿಶೇಷವಾದಂತಹ ಸ್ತೋತ್ರವನ್ನ ಅಗಸ್ತ್ಯರು ರಾಮದೇವರಿಗೆ ಮಾಡ್ತಾರೆ. ಅದಾದ ಮೇಲೆ ಉಪಾಗಮತ್ ಪುರಂ, ತನ್ನ ಪಟ್ಟಣಕ್ಕೆ ವಾಪಸ್ ಬಂದ. ಅರ್ಥಾತ್ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ರಾಮದೇವರು ಒಂದ್ಸಲ ಹೋಗಿದ್ರು. ಆ ಸಂದರ್ಭದಲ್ಲಿ ರಾಮದೇವರು ಏನ್ ಮಾಡಿದ್ರು, ಆ ಮಾಲೆಯನ್ನ ಅವನಿಗೆ ಸಮರ್ಪಣೆ ಮಾಡಿದ್ರು. ಅದರಿಂದಾಗಿ ಏನಾಯಿತು, ಆ ಶ್ವೇತ ಮಹಾರಾಜನಿಗೆ ಬಂದಂತಹ ಆ ವ್ಯಾಧಿಯು ಕೂಡ, ತನ್ನ ಮಾಂಸ ತಿನ್ನುವಂತಹ ಕೆಟ್ಟ ವ್ಯಾಧಿ, ಅದು ಕೂಡ ಪರಿಹಾರ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಒಂದು ಪ್ರಸಂಗವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ರಾಮಾಯಣದ ಇನ್ನೊಂದು ಪ್ರಧಾನವಾದಂತಹ ಘಟ್ಟ ಸೀತಾದೇವಿಯ ಪರಿತ್ಯಾಗ, ಸೀತಾ ಪರಿತ್ಯಾಗದ ಸಂದರ್ಭ ಎಂಬುದು ಬರುತ್ತೆ. ಆ ಭಾಗವನ್ನ ಮತ್ತೆ ಮುಂದಿನ ಪಾಠ, ನಾಳೆ ನಾಡಿದ್ದು ಶನಿವಾರ ಭಾನುವಾರ ಪಾಠ ಇರೋದಿಲ್ಲ, ಮತ್ತೆ ಸೋಮವಾರದ ಪಾಠದಲ್ಲಿ ಸೀತಾ ಪರಿತ್ಯಾಗದ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ